ರಾಜ್ಯದಾದ್ಯಂತ ಗ್ಯಾಸ್ಗಾಗಿ ಆಟೋ ಚಾಲಕರ ಕ್ಯೂ ಕಂಡು ಬರ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಆಟೋ ಚಾಲಕರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇತ್ತ ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಸಾಲುಗಟ್ಟಿ ನಿಂತಿದ್ದಾರೆ. ನೋಡಿ, ಜನಸಾಮಾನ್ಯರಿಗೆ ಜೀವನ ನಡೆಸೋ ಚಿಂತೆ, ಆದ್ರೆ ಶಾಸಕರ ಪಿಎಗಳಿಗೆ ಐಪಿಎಲ್ ಎಂಜಾಯ್ ಮಾಡೋ ಆಸೆ. ಪ್ರತಿ ಶಾಸಕರಿಗೂ ಈಗ 3 ಐಪಿಎಲ್ ಟಿಕೆಟ್ ಉಚಿತ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಫ್ರೀ ಟಿಕೆಟ್ ಅನ್ನ ನೀಡಲಾಗಿದೆ. ಫ್ರೀ ಟಿಕೆಟ್ ಅನ್ನ ಪಡೆಯೋದಕ್ಕೆ ವಿಧಾನಸೌಧದಲ್ಲಿ ಪಿಎಗಳು ಕ್ಯೂ ನಿಂತಿದ್ದಾರೆ. ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕಚೇರಿಯಲ್ಲಿ ಟಿಕೆಟ್ ಹಂಚಿಕೆ ಆಗ್ತಾ ಇದೆ. ನಾಳೆ ನಡೆಯಲಿರುವಂತಹ ಆರ್ಸಿಬಿ ವರ್ಸಸ್ ಚೆನ್ನೈ ಪಂದ್ಯದ ಟಿಕೆಟ್ ಹಂಚಿಕೆ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಶಾಸಕರ ಪಿಎಗಳು ಕ್ಯೂನಲ್ಲಿ ನಿಂತಿದ್ದಾರೆ ಗಮನಿಸ್ತಾ ಇದ್ದೀರಿ. ಇದು ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕಚೇರಿಯಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆಟೋ ಚಾಲಕರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಆಟೋಗಳೆಲ್ಲವೂ ಕೂಡ ಹೇಗೆ ಸಾಲ್ಗಟ್ಟಿ ನಿಂತಿದೆ. ದಿನ ಬದುಕೋದೇ ಕಷ್ಟವಾಗಿದೆ. ದಿನ ಗ್ಯಾಸ್ಗಾಗಿ ಇಡೀ ಬೆಂಗಳೂರು ಸುತ್ತಾ ಇದ್ದಾರೆ ಆಟೋ ಚಾಲಕರು. ಹಲವು ಕಡೆಗಳಲ್ಲಿ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಆಟೋ ಚಾಲಕರ ಪರಿಸ್ಥಿತಿ ಈ ರೀತಿ ಇದೆ. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಯಾವಾಗ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಇಲ್ಲಿ ಗಮನ ಹರಿಸಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನ ಕೂಡ ನೀಡಿದ್ದಾರೆ. ಇದರ ಮಧ್ಯದಲ್ಲಿ ಈಗ ನಾಳೆ ನಡೆಯುವಂತಹ ಪಂದ್ಯ ಏನು, ಆರ್ಸಿಬಿ ವರ್ಸಸ್ ಚೆನ್ನೈ ಹೈ ವೋಲ್ಟೇಜ್ ಪಂದ್ಯ. ಇದಕ್ಕೆ ಈಗಾಗಲೇ ಸದನದಲ್ಲಿ ಚರ್ಚೆ ಆಗದಂತಹ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಸ್ವತಃ ಶಾಸಕರೇ ಟಿಕೆಟ್ ಅನ್ನ ನೀಡಬೇಕು ಅಂತ ಕೇಳಿದ್ರು. ಹೀಗಾಗಿ 3 ಟಿಕೆಟ್, ಒಬ್ಬ ಶಾಸಕರಿಗೆ 3 ಫ್ರೀ ಟಿಕೆಟ್ ಅನ್ನ ನೀಡೋದಾಗಿ ಈಗಾಗಲೇ ಕೆಎಸ್ಸಿಎನು ಕೂಡ ಹೇಳಿತ್ತು. ಈಗ ಆ ಟಿಕೆಟ್ ಹಂಚಿಕೆ ಆಗ್ತಾ ಇದೆ. ಹಾಗಾಗಿ ಈಗ ಶಾಸಕರ ಪಿಎಗಳು ಕ್ಯೂನಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಈರಣ್ಣ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಈರಣ್ಣ, ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದಾದ್ಯಂತ ಯಾವ ರೀತಿ ಪರಿಸ್ಥಿತಿ ಇದೆ ಅಂದ್ರೆ, ಒಂದ್ ಕಡೆ ಹೋಟೆಲ್ ಮಾಲೀಕರು ಹೋಟೆಲ್ ಅನ್ನ ಮುಚ್ಚಿಕೊಂಡು ಅಲ್ಲಿ ಪರಿತಪಿಸ್ತಾ ಇದ್ದಾರೆ, ಸಂಬಳ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಇದ್ದಾರೆ. ಇನ್ನೊಂದ್ ಕಡೆ ಆಟೋ ಚಾಲಕರ ಪರಿಸ್ಥಿತಿಯನ್ನ ನಾವು ದಿನ ಬೆಳಗಾದ್ರೆ ನೋಡ್ತಾ ಇದೀವಿ. ಇದರ ಮಧ್ಯದಲ್ಲಿ ಐಪಿಎಲ್ ಪಂದ್ಯ ನೋಡೋದಕ್ಕೆ ಶಾಸಕರ ಪಿಎಗಳು ಕ್ಯೂನಲ್ಲಿ ನಿಂತು ಈ ರೀತಿ ಟಿಕೆಟ್ ಅನ್ನ ಪಡಿತಾ ಇದ್ದಾರೆ ಅಂತ ಅಂದ್ರೆ, ಸರ್ಕಾರಕ್ಕೆ ಈ ಗ್ಯಾಸ್ ಚಿಂತೆ ಇಲ್ವಾ, ಅಥವಾ ಈ ಆರ್ಸಿಬಿ ವರ್ಸಸ್ ಚೆನ್ನೈ ಮ್ಯಾಚೇ ಮುಖ್ಯವಾಯ್ತಾ ಅಂತ? ಹಿರಿಯರು ಒಂದು ಮಾತು ಹೇಳ್ತಾರೆ, ಏನು ಅಜ್ಜಿಗೆ ಅರವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ. ಹಾಗೆ ಶಾಸಕರಿಗೆ ಜನಸಾಮಾನ್ಯರ ಸಂಕಷ್ಟ ಬಿಟ್ಟು ಅವ್ರಿಗೆ ಐಪಿಎಲ್ ಟಿಕೆಟ್ನ ಚಿಂತೆ ಜಾಸ್ತಿ ಆಗಿದೆ. ಮೊನ್ನೆ ಅಷ್ಟೇ ಐಪಿಎಲ್ ಟಿಕೆಟ್ಗಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಜೋರು ಧ್ವನಿಯಲ್ಲಿ ಮಾತಾಡಿದ್ರು, ನಮಗೆ ಐಪಿಎಲ್ ಟಿಕೆಟ್ ಬೇಕು, ನಮಗೆ ಕೊಡಿಸ್ಕೊಡಿ, ಅದು VVIP ಸ್ಥಾನದಲ್ಲಿರೋ ಸ್ಟ್ಯಾಂಡ್ನಲ್ಲಿ ಐಪಿಎಲ್ ಟಿಕೆಟ್ ಕೊಡಿಸಿ ಅಂತ ಹೇಳಿದ್ರು. ಆದ್ರೆ ಜನಸಾಮಾನ್ಯರ ಸಂಕಷ್ಟವನ್ನ ವಿಧಾನಮಂಡಲ ಅಧಿವೇಶನದಲ್ಲಿ ಹೇಳಿರ್ಲಿಲ್ಲ. ಆದ್ರೆ ಅದಾಗಿ ಒಂದ್ 2-3 ದಿನಕ್ಕೆ DCM DK ಶಿವಕುಮಾರ್ ಅವರು ಮತ್ತೆ CM ಸಿದ್ದರಾಮಯ್ಯ ಅವರು ಸಭೆ ನಡೆಸಿ ಶಾಸಕರಿಗೆ ತಲಾ 3 ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದರಂತೆ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, DNA ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿ ಶಾಸಕರಿಗೆ 3 ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಒಪ್ಕೊಂಡಿತ್ತು. ಅದರಂತೆ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮತ್ತು ಚೆನ್ನೈ ಹೈ ವೋಲ್ಟೇಜ್ ಪಂದ್ಯ ಇದೆ. ಈ ಹೈ ವೋಲ್ಟೇಜ್ ಪಂದ್ಯ ಜಿದ್ದಿನ ಪಂದ್ಯ ಕೂಡ, ಮತ್ತೆ ಬೆಂಗಳೂರಿಗೆ ಪ್ರತಿಷ್ಠೆ ಆಗಿರೋ ಪಂದ್ಯ ಕೂಡ. ಹೀಗಾಗಿ ನಾಳಿನ ಪಂದ್ಯಕ್ಕಾಗಿ ಶಾಸಕರಿಗೆ 3 ಟಿಕೆಟ್ ಅನ್ನ ವಿತರಣೆ ಮಾಡಲಾಗ್ತಿದೆ. ಇವತ್ತು ವಿಧಾನಸೌಧದ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರ ಕೊಠಡಿಯಲ್ಲಿ ಇವತ್ತು ಏನು ಶಾಸಕರ ಪಿಎಗಳಿಗೆ ಇವತ್ತು ಟಿಕೆಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಪ್ರತಿ ಶಾಸಕರಿಗೆ 3 ಟಿಕೆಟ್ ಅನ್ನ ಇವತ್ತು ಹಂಚಿಕೆ ಮಾಡಿದ್ದಾರೆ. ಅದನ್ನ ಬಿಟ್ಟು ಹೆಚ್ಚಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಆದ್ರೆ ಇಲ್ಲ, ನೀವು ಹೆಚ್ಚಿಗೆ ಟಿಕೆಟ್ ಬೇಕಂದ್ರೆ ನೀವು ಖರೀದಿ ಮಾಡಿ, ನಿಮ್ಗೆ ಪ್ರತಿ ಶಾಸಕರಿಗೆ 3 ಟಿಕೆಟ್ ಅಷ್ಟೇ ಕೊಡ್ತೀವಿ, ಹೆಚ್ಚಿಗೆ ಬೇಕಾದ್ರೆ ನೀವು ಖರೀದಿ ಮಾಡಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರ ಕೊಠಡಿಯಲ್ಲಿ ಪ್ರತಿ ಶಾಸಕರ ಪಿಎಗಳಿಗೆ 3 ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಗ್ಯಾಸ್ ಸಿಗ್ತಿಲ್ಲ, ಆಟೋ ಚಾಲಕರಿಗೆ ಗ್ಯಾಸ್ ಕೂಡ ಸಿಗ್ತಿಲ್ಲ, LPG ಗ್ಯಾಸ್ ಕೂಡ ಸಿಗ್ತಿಲ್ಲ. ಇದ್ರ ಜೊತೆ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸರಬರಾಜು ಆಗ್ತಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಇದಾವೆ. ಇದರ ಬಗ್ಗೆ ಶಾಸಕರು ಧ್ವನಿ ಎತ್ತಿಲ್ಲ. ರಸ್ತೆ ನಿರ್ಮಾಣ ಆಗಿರ್ಬೋದು, ಚರಂಡಿ ಸಮಸ್ಯೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅದ್ರ ಬಗ್ಗೆ ಯಾವತ್ತೂ ಎಲ್ಲೂ ಕೂಡ ಮಾತಾಡಿಲ್ಲ. ಆದ್ರೆ ಐಪಿಎಲ್ ಟಿಕೆಟ್ ಅನ್ನೋ ವಿಚಾರ ಬಂದಾಗ ಶಾಸಕರು ವಿಧಾನಮಂಡಲ ಅಧಿವೇಶನ ಧ್ವನಿ ಎತ್ತಿದ್ದಕ್ಕಾಗಿ DCM DK ಶಿವಕುಮಾರ್ ಅವರು ಸಭೆ ನಡೆಸಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಟಿಕೆಟ್ ಅನ್ನ ಶಾಸಕರ ಪಿಎಗಳಿಗೆ ಹಂಚಿಕೆ ಮಾಡಿದ್ದಾರೆ. ಮಧು,
ಓಕೆ ರಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಒಂದ್ ಕಡೆ ಗ್ಯಾಸ್ ಸಿಗದಂತೆ ಆಟೋ ಚಾಲಕರು ಯಾವ ರೀತಿ ಕಂಗಾಲಾಗಿದ್ದಾರೆ, ದಿನ ಬೆಳಗ್ಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ಮನೆ ನಡೆಸೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಕೇಂದ್ರ ಸರ್ಕಾರದ ತಲೆ ಮೇಲೆ ಹಾಕಿ ಕೂತಿದೆ. ಆದ್ರೆ ರಾಜ್ಯಕ್ಕೆ ಬರಬೇಕಾದಂತಹ ಗ್ಯಾಸ್ ಅನ್ನ ಯಾವ ರೀತಿ ತರಿಸ್ಕೊಳ್ಬೇಕು ಅದು ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಲ್ವಾ. ರಾಜ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಅದನ್ನ ಮರೆತು ಬಿಟ್ರಾ ಅಂತ ಹೇಳಿ. ನೋಡಿ, ನಾಳೆ ನಡೆಯುವಂತಹ ಮ್ಯಾಚ್ಗೆ ಹೌದು IPL ಅಭಿಮಾನಿಗಳು ಎಲ್ಲಾ ಕಡೆ ಇರ್ತಾರೆ, ಸ್ವತಃ ಶಾಸಕರು ಕೂಡ ಆ ಮಾತನ್ನ ಹೇಳಿದ್ರು. ಆದ್ರೆ ಅವರು ಕ್ರಿಕೆಟ್ ಅನ್ನ ನೋಡೋದ್ರಲ್ಲಿ ತಪ್ಪಿಲ್ಲ ಅಥವಾ ಟಿಕೆಟ್ ಅನ್ನ ಪಡೆಯೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದ ತಲೆ ಮೇಲೆ ಬಿಟ್ಬಿಟ್ರೆ ಆಗುತ್ತಾ? ಇಲ್ಲಿ ರಾಜ್ಯದ ಜನ ಏನ್ ಮಾಡಬೇಕು? ಎಷ್ಟೋ ಹೋಟೆಲ್ಗಳು ಬಂದಾಗಿದೆ, ಎಷ್ಟೋ ಸಿಬ್ಬಂದಿಗಳು ಕೆಲಸ ಕಳ್ಕೊಂಡಿದ್ದಾರೆ, ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆಟೋ ಚಾಲಕರು ನೋಡ್ತಾ ಇದ್ದೀವಿ, ಎಷ್ಟು ಆಟೋಗಳು ಸಾಲ್ಗಟ್ಟಿ ನಿಂತಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಹೊತ್ತಿನ ಊಟ ತಿನ್ನೋಕ್ಕೂ ಕೂಡ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದೆ. ಎಷ್ಟೋ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ದಿನ ಬೆಳಗಾದ್ರೆ ಜನ ನಿಲ್ತಾ ಇದ್ದಾರೆ, ಅಲ್ಲೂ ಕೂಡ ಕ್ಯೂ ಹಿಡಿದು ನಿಂತಿದ್ದಾರೆ, ಸ್ವತಃ ಸಿಲಿಂಡರ್ ಹಿಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ನೋಡಿದ್ರೆ ಕ್ಯೂ ಕಂಡು ಬರ್ತಾ ಇದೆ. ಯಾವ್ದಕ್ಕೆ ಅಂತಂದ್ರೆ IPL ಟಿಕೆಟ್ಗಾಗಿ, ಅದು ಕೂಡ ಶಾಸಕರ PAಗಳು ನಿಂತಿರುವಂತಹ ಸಾಲನ್ನ ನಾವು ನೋಡ್ತಾ ಇದೀವಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಎರಡಕ್ಕೂ ಕೂಡ. ಒಂದು ಜೀವನಕ್ಕಾಗಿ ಕ್ಯೂ ನಿಂತಿದ್ರೆ, ಅಂದ್ರೆ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಜೀವನವನ್ನ ನಡೆಸೋದಕ್ಕೆ. ಇನ್ನೊಂದ್ ಕಡೆ ಈ ಎಂಟರ್ಟೈನ್ಮೆಂಟ್ಗೋಸ್ಕರ, IPL ಮ್ಯಾಚ್ ನೋಡೋಕ್ಕೋಸ್ಕರ ಶಾಸಕರ PAಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. IPL ಮ್ಯಾಚ್ಗಾಗಿ ಈಗಾಗಲೇ ಮೂರು ಟಿಕೆಟ್ ಅನ್ನ ಫ್ರೀ ಕೊಡ್ತೀವಿ ಅಂತ KSCA ಶಾಸಕರಿಗೆ, ಒಬ್ಬ ಶಾಸಕರಿಗೆ 3 ಟಿಕೆಟ್ ಸಿಗುತ್ತೆ ಅಂತ ಹೇಳಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಕೊಡಬೇಕು ಅಂತ ಹೇಳೇನೋ ಇಟ್ಟಿದ್ರು, ಆದ್ರೆ ಅದನ್ನ ಸಾಧ್ಯ ಇಲ್ಲ. ಒಬ್ಬ ಶಾಸಕರಿಗೆ 3 ಟಿಕೆಟ್ ಅನ್ನ ಕೊಡ್ತೀವಿ, ಇನ್ನು ಹೆಚ್ಚಿನದಾಗಿ ಬೇಕಾದ್ರೆ ಖರೀದಿ ಮಾಡಿ ಅನ್ನುವಂತ ಮಾತನ್ನ KSCA ಹೇಳಿತ್ತು. ಈಗ ಒಬ್ಬೊಬ್ಬ ಶಾಸಕರಿಗೆ ಏನು 3 ಟಿಕೆಟ್ ಸಿಗ್ತಾ ಇದೆ, ಅದನ್ನ ಪಡೆಯೋದಕ್ಕಾಗಿ ಶಾಸಕರ PAಗಳು ಕ್ಯೂಗಟ್ಟಿ ನಿಂತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಅದು ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಯವರ ಕೊಠಡಿಯಲ್ಲಿ ಇವತ್ತು ಟಿಕೆಟ್ ಹಂಚಿಕೆ ಆಗ್ತಾ ಇದೆ. ಹಾಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ನಾಳೆ ನಡೆಯುವಂತಹ RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ.